ಹಾಕಿದೆ ಪೋಲೋ. ಗೈಸ್ ಇನ್ನೊಂದು ಪೋಲೋಲಿ ಒಂದೇ ಒಂದು ಪ್ರಾಬ್ಲಮ್ ಏನು ಗೊತ್ತಾ, ಸುಮ್ಮನೆ ನುಗ್ಸೋದಲ್ಲ. ವಾವ್. ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ನ್ಯಾಚು ರೈಡರ್ ವಿತ್ ಅವರ್ ಹೋಂಡಾ ಬೇಬಿ, ಹೋಂಡಾ ಯೂನಿಕಾರ್ನ್. ಸೊ ಆ್ಯಕ್ಚುಯಲ್ ಆಗಿ ನೀವೇನು ನೋಡಿದ್ರಿ ಈ ವಿಡಿಯೋ ಫಸ್ಟ್ ಕ್ಲಿಪ್ ಮತ್ತು ಹಳೆ ವಿಡಿಯೋ ಅವೆರಡ್ರದ್ದು ಸ್ಟಾರ್ಟಿಂಗ್ ಕ್ಲಿಪ್ ಇದೇನೆ. ಇಲ್ಲಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡಿದ್ದು ನಾನು. ಸೊ ಬ್ಯಾಗನ್ನ ಹಾಕ್ಕೊಂಡು ಮೌಂಟ್ ಎಲ್ಲ ರೆಡಿ ಮಾಡಿದೆ, ವ್ಲಾಗಿಂಗ್ ಸೆಟಪ್ಪು. ಈಗ ಏನಾದರೂ ಬಿಟ್ಟಿದ್ದೀನಾ ಅಂತ ಒಂದು ಸಲ ಚೆಕ್ ಮಾಡ್ಕೊತಾ ಇದ್ದೀನಿ. ಏನೂ ಬಿಟ್ಟಿಲ್ಲ, ಗುಡ್ ಟು ಗೋ. ಸೊ ಬನ್ನಿ ಹೋಗೋಣ. ಸೊ ಇವತ್ತು ನಾನು ಅಟ್ ಎನಿ ಕಾಸ್ಟ್ ಬ್ಲಾಗ್ ಮಾಡಲೇಬೇಕು ಅಂತ ಫುಲ್ಲು ರೆಡಿಯಾಗಿ ಬಂದಿದ್ದೆ. ಗಾಡಿನೂ ಸಹ ವಾಶ್ ಮಾಡಿಸಿದ್ದೆ, ಹಾಗಾಗಿ ಗಾಡಿ ಫುಲ್ ನೀಟಾಗೆ ಕ್ಲೀನಾಗೆ ಕಾಣಿಸ್ತಿದೆ. ಸೊ ಲೆಟ್ಸ್ ಗೋ. ಸೊ ಇಲ್ಲಿ ನೀವು ಮಿರರ್ ಅಬ್ಸರ್ವ್ ಮಾಡ್ತೀರಿ, ಅಲ್ಲಿ ನೋಡಿ ಅವ್ರು ಎಷ್ಟು ದೂರದಿಂದ ಬರ್ತಿದ್ದಾರೆ ಆ್ಯಕ್ಟಿವಾ ಆಂಟಿ. ಸಡನ್ನಾಗಿ ಹತ್ತಿರ ಬಂದ್ಬಿಟ್ಟು ಜೋರಾಗಿ ಹಾರನ್ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಮೊಬೈಲು ಅವೆಲ್ಲ ಚೆಕ್ ಮಾಡ್ಕೊತಿದ್ದೆ. ಇದು ಹೆಂಗೆ ರೆಕಾರ್ಡ್ ಆಗ್ತಿದೆಯೋ ಏನೋ ಗೊತ್ತಿಲ್ಲ, ನನಗಂತೂ ಫುಲ್ ನರ್ವಸ್ ಆಗ್ತಿದೆ. ಟ್ರಾಫಿಕ್ ಜಾಸ್ತಿ ಇದೆ, ನನ್ನ ವಾಯ್ಸ್ ಹೆಂಗೆ ಕೇಳಿಸ್ತಿದೆ ಏನೂ ಗೊತ್ತಾಗ್ತಿಲ್ಲ ಗೈಸ್. ಸೊ ನಾನು ಬಾಲಕ್ಲವ ಹಾಕಿದ್ದೀನಿ. ಏನು ಮಾಡ್ಬೇಕು ಅಂದ್ಕೊಂಡು ಬಂದಿದ್ನೋ ಏನು ಮಾಡಿದ್ನೋ ನನಗೇನೂ ಗೊತ್ತಿಲ್ಲ. ಸೊ ಈ ವ್ಲಾಗಿಂಗ್ ಸೆಟಪ್ ಮಾಡೋ ಅಷ್ಟರಲ್ಲಿ ನಂಗೆ ತಲೆಯೆಲ್ಲ ಕೆಟ್ಟೋಗ್ಬಿಡ್ತು ಫುಲ್ಲು, ಸೀರಿಯಸ್ಲಿ. ಇವಾಗ ಅದು ಆ್ಯಂಗಲ್ ಹೆಂಗೆ ಬರ್ತಿದೆ ಅಂತಲೂ ಸಹ ನಂಗೆ ಗೊತ್ತಾಗ್ತಿಲ್ಲ. ನಾನು ಗಾಡಿಯಿಂದ ಇಳಿದ್ಬಿಟ್ಟು ಮಾಡಬೇಕಿತ್ತು, ಗಾಡಿ ಮೇಲೆ ಕೂತ್ಕೊಂಡೆ ಸೆಟಪ್ ಮಾಡಿದ್ನ, ಕಾಲು ಫುಲ್ ಇಟ್ಕೊಂಡ್ಬಿಟ್ಟಿದೆ. ಸೊ ಸದ್ಯ ಸನ್ ರೇಸ್ ಸ್ವಲ್ಪ ಕಮ್ಮಿ ಆಯಿತು, ಸೊ ಹಾಗಾಗಿ ಪರವಾಗಿಲ್ಲ, ವಿಡಿಯೋ ಚೆನ್ನಾಗಿ ಬರುತ್ತೆ. ಬಟ್ ಆ್ಯಂಗಲ್ದೇ ನನಗೆ ಡೌಟ್ ಇರೋದು. ಆ್ಯಂಗಲ್ ಒಂದು ನೀಟಾಗಿ ಬಂದರೆ ಸಾಕು. ಈ ಥರ ರೋಡ್ ಚೆನ್ನಾಗಿಲ್ಲದಿರೋ ಕಡೆ ಸ್ವಲ್ಪ ಭಯ ಆಗುತ್ತೆ. ಕ್ಯಾಮ್ರಿ ಚೆನ್ನಾಗಿದೆ ಪೋಲೋ. ಗೈಸ್ ಇನ್ನೊಂದು ಪೋಲೋಲಿ ಒಂದೇ ಒಂದು ಪ್ರಾಬ್ಲಮ್ ಏನು ಗೊತ್ತಾ, ವಾಟ್ ಐ ಫೀಲ್ ಆ್ಯಂಡ್ ವಾಟ್ ಅದರ್ಸ್ ಫೀಲ್, ಪೋಲೋಲಿ ಫಸ್ಟ್ 2 ಗೇರ್ಸಲ್ಲಿ ಇನಿಷಿಯಲ್ ಪಿಕಪ್ ಲ್ಯಾಗ್ ಇದೆ, ಸ್ಪೆಷಲಿ ಇನ್ ಗಾರ್ಡ್ ಸೆಕ್ಷನ್ಸ್ ಮತ್ತು ಇನ್ಕ್ಲಿನೇಷನ್ಸಲ್ಲಿ. ಅಬ್ಸರ್ವ್ ಮಾಡಿ, ಪಿಕಪ್ಪೇ ತಗೊಳ್ಳಲ್ಲ, ಅದು ವೆಯ್ಟ್ ಜಾಸ್ತಿ ಆಯ್ತಲ್ಲ, ಸೊ ಹಾಗಾಗಿ ಪಿಕಪ್ ತಗೊಳ್ಳಲ್ಲ ಅದು. ಸೊ ಹಂಗೆ ನೋಡಿದ್ರೆ ಅದಕ್ಕೆ ಸ್ಟೇಜ್ 1 ಅಥವಾ ಸ್ಟೇಜ್ 2 ಟ್ಯೂನ್ ಮಾಡಿಸಿದ್ರೆ ದೆನ್ ದಟ್ ಪ್ರಾಬ್ಲಮ್ ವಿಲ್ ಬಿ ಸಾರ್ಟೆಡ್ ಆ್ಯಂಡ್ ಇಟ್ಸ್ ಗುಡ್ ಟು ಗೋ, ಫನ್ ಟು ಡ್ರೈವ್. ಸೊ ಇವತ್ತು ನಾನು ಕಾಲೇಜಲ್ಲಿ ಎಕ್ಸಾಮ್ ಇತ್ತು, ಕೊನೆ ಎಕ್ಸಾಮ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಸೊ ಮೋಟೋ ವ್ಲಾಗ್ ಇನ್ನೊಂದು ಏನಂದರೆ ಗೈಸ್, ಒಂದು ನೀಟಾಗೆ ವ್ಲಾಗಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು, ಇಲ್ಲ ರೈಡಿಂಗ್ ಕಡೆ ಮಾಡಬೇಕು. ಎರಡೂ ಮಾಡ್ತೀನಂದರೆ ಕಷ್ಟ. ಸೊ ಎಕ್ಸಾಮ್ ಮುಗ್ದಿರೋದ್ರಿಂದ ಈಗ ಫ್ರೀ ಇದ್ದೀನಿ. ಸೊ ಸೈಕಲೆಲ್ಲ ಸ್ವಲ್ಪ ರೆಡಿ ಮಾಡಿಸ್ಬೇಕು. ಹಾಗೆ ಡ್ರಾಫ್ಟಲ್ಲಂತೂ ಸುಮಾರು ವೀಡಿಯೋಸ್ ಇದೆ ಗೈಸ್. ಸೊ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ, ಫಸ್ಟು ಈಗ ಮಾಡ್ತಿರೋ ವೀಡಿಯೋ ಇಫ್ ಕಂಡೀಷನ್ ಚೆನ್ನಾಗಿದ್ದರೆ, ವಾಯ್ಸೆಲ್ಲ ನೀಟಾಗಿ ಬಂದಿದ್ದರೆ ಅಪ್ಲೋಡ್ ಮಾಡ್ತೀನಿ, ಇಲ್ಲ ಅಂದರೆ ಗೋವಿಂದ. ಸೊ ಇದಲ್ದಲೇನು ಇನ್ನೂ ಸುಮಾರು ವೀಡಿಯೋಸ್ ಇದೆ ಗೈಸ್. ಪುಂಟೋ ರಿವ್ಯೂ ಬೇಕಾ ಕಮೆಂಟ್ ಮಾಡಿ. ರಾಂಗ್ ಸೈಡ್ ಬಂದು ತಗ್ಲಾಕೊಂಡೆ. ಸೊ ಈ ಥರ ನುಗ್ಸ್ಕೊಂಡು ಬರ್ತಿರೋದೆಲ್ಲ ನಮ್ಮ ಮನೇಲಿ ನೋಡಿದ್ರೆ ಪಕ್ಕಾ ಬೈತಾರೆ. ಲೆಫ್ಟಲ್ಲಿ ಬರಬೇಕಿತ್ತು ನಾನು, ಜಾಗ ಇತ್ತು. ನೋ ವರೀಸ್, ಲೆಟ್ಸ್ ಗೋ. ಸೊ ಈ ಥರ ನೀವು ನುಗ್ಸ್ಬೇಕಿದ್ದಾಗಲ್ಲ ಲೆಫ್ಟಲ್ಲಿ ಯಾರು ಮಧ್ಯದಲ್ಲಿ ಇಂಟರ್ಫಿಯರ್ ಆಗಬಾರ್ದು. ಆ ಗ್ಯಾರಂಟಿ ಮತ್ತು ಆ ಇನ್ಸೈಟ್ ವಿಷನ್ ನಿಮ್ಗಿರಬೇಕು. ಸುಮ್ಮನೆ ನುಗ್ಸೋದಲ್ಲ. ವಾವ್, ಯಾವುದದು ಟಾಟಾ. ಅದು ಆ್ಯಕ್ಚುಲಿ ಒನ್ಸ್ ಅ ಟೈಮ್ ನನ್ನ ಫೇವ್ರೆಟ್. ಬಸ್ಸವರಂತೂ ಆ ಕಡೆ ಈ ಕಡೆ ನೋಡ್ದಲ್ಲೇ ಹೆಂಗೆ ಹಂಗೆ ಎಳಿತಾರೆ, ಅದರಿಂದ ನನ್ನ ಫ್ಲೋನೇ ಕಟ್ಟಾಯಿತು. ಸೊ ಫೈನಲಿ ನಮ್ಮ ಮನೆ ರೋಡ್ಗೆ ರೀಚ್ ಆದ್ವಿ. ಸೊ
ಬನ್ನಿ. ನೀವೆಷ್ಟೊಂದು ಜನ ನಾನು ಆ್ಯಕ್ಚುಲಿ ಎಲ್ಲಿ ಮಾತಾಡ್ತಿದ್ದೆ ಅಂತ ಮರ್ತೋದೆ, ಪರವಾಗಿಲ್ಲ. ಲೆಟ್ಸ್ ಕ್ಯಾಚ್ ಅಪ್ ಅ ನ್ಯೂ ಟಾಪಿಕ್, ನ್ಯೂ ಟಾಕ್. ಸೊ ಎಷ್ಟೊಂದು ಜನ ನಿಮಗೆ ಗಾಡಿ ರಿವ್ಯೂ ಏನೇಂತದ ರಿವ್ಯೂ ಕೊಡ್ತಾರೆ, ಆದರೆ ರೋಡ್ ರಿವ್ಯೂ ಎಲ್ಲಾದರೂ ನೋಡಿದ್ದೀರಾ? ನಾನು ಹೇಳ್ತೀನಿ ಬನ್ನಿ. ಈ ರೋಡ್ ರಿವ್ಯೂ ಕೊಡ್ತೀನಿ. ಈ ರೋಡಲ್ಲಿ ಓಡಾಡಬೇಕಿದ್ದಾಗೆಲ್ಲ ಅನ್ನಿಸ್ತಿತ್ತು ನನಗೆ ರಿವ್ಯೂ ಮಾಡಬೇಕು ರೋಡ್ದು ಅಂತ. ಸೊ ರೋಡ್ ರಿವ್ಯೂ ಅಂತೂ ಕಚ್ಚಡವಾಗಿದೆ. ರೋಡು ಫುಲ್ಲು ಹಂಪಿ ಗೈಸ್. ಅಲ್ಲ, ಯಾರಾದರೂ ರೋಡ್ ಮಾಡ್ತಾರ? ಹಿಂಗೆ ಎತ್ತಾಗ್ತಾ ಇರುತ್ತೆ ಹೋಗ್ತಾ ಇದ್ರೆ. ಈಗ ಮೊನ್ನೆ ಮಾಡಿರೋ ರೋಡು ನೀವೇ ನೋಡ್ಬೋದು, ಆ ಕಡೆ ಈ ಕಡೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೇನೆ. ರೋಡ್ ಮಾತ್ರ ಸಖತ್ತು ವರ್ಷಾಗಿದೆ. ಬಟ್ ಸ್ಟಿಲ್ ಕ್ರೇಜಿ. ನಿಮ್ಗೆ ಗೊತ್ತಾ, ಹೋಂಡಾ ಯೂನಿಕಾರ್ನು ಆಟ ಆಡೋಕ್ಕೆ ಸಾಕು ಸಿಟಿಲಿ. ನಮ್ಮ ಮನೆ ರೋಡ್ ಬಂತು. ಇಲ್ಲಿ ಸ್ವಲ್ಪ ಆಫ್ ರೋಡಿಂಗ್ ಇದೆ. ಈ ವ್ಲಾಗಿಂಗ್ ಸೆಟಪ್ಪಲ್ಲಿ ಹೋಗೋಕ್ಕೊಂಥರ ಆಕ್ವರ್ಡ್ ಅನಿಸುತ್ತೆ. ಎಲ್ಲ ಇಲ್ಲೇ ನೋಡ್ತಾರೆ. ಇದು ನಮ್ಮ ಸ್ಕೂಲ್ ಪ್ರಿನ್ಸಿಪಲ್ ಕಾರು, ನೋಡ್ಕೊಳ್ಳಿ ನೀಟಾಗೆ. ಅವರು ಟ್ಯುಟೋರಿಯಲ್ಸ್ ಮಾಡ್ತಾರೆ. ಇದನ್ನೆಲ್ಲ ತೆಗ್ದಾಕ್ಬಿಡ್ಬೇಕಿತ್ತು.